ತಂದೆ ಕರೆಯಕ್ಕೆ ಬರ್ತಾನೆ. ತಂದೆ ಎದೆ ಕರೆಯಕ್ಕೆ ಬಂದಂದ್ರೆ ಅವಾಗೆಲ್ಲ ಈಗ ಅನುಕೂಲದ ನೀವು ಕಾರ್ ಹೋಗ್ತೀರಿ, ಸೈಕಲ್ ಮೋಟ್ರ್ ಹೋಗ್ತೀರಿ, ಇನ್ನಿತರ ಏನಾದರೂ ವಾಹನಗಳು ಒಯ್ತೀರಿ. ಅವಾಗ ಎತ್ತಿನ ಗಾಡಿ ಒಯ್ಬೇಕು, ಇಲ್ಲಾಂದ್ರೆ ಸೈಕಲನ್ನು ಒಯ್ಬೇಕು, ಇಲ್ಲ ನಡಿತಾನೆ ಕರ್ಕೊಂಡು ಬರಬೇಕು. ಎತ್ತಿನ ಗಾಡಿಯನ್ನು ಒಯ್ತಾನೆ. ಎತ್ತಿನ ಗಾಡಿ ಒಯ್ದು ಮಗಳಿಗೆ ಕರ್ಕೊಂಡು ವಾಪಸ್ ಬರುವಾಗ ಕತ್ತಲೆ ಅವರಿಸ್ತದೆ, ಕತ್ತಲೆ ಆಗ್ತದೆ. ಮಗಳು ಒಂದು ಆ ಮಗಳಿನೊಂದು ಮಗು ಕರ್ಕೊಂಡು ಬರುವಾಗ ಕತ್ಲೆ ಆಯಿತು. ಇನ್ನೇನು ಮಾಡೋದು, ಈ ಕತ್ಲೆಗೆ ಹೋಗೋದು ಬೇಡ, ಇಲ್ಲೇ ನಾವು ಪ್ರಸಾದನ್ನು ತೆಗೆದುಕೊಂಡು ಊಟನ ಮಾಡಿ ಇಲ್ಲೇ ವಿಶ್ರಾಂತಿ ಕೊಡೋಣ ಅಂತೇಳಿ ಈ ಗಾಡಿ ಕೊಳ್ಳನ್ನು ಹರಿತಾರೆ. ಗಾಡಿ ಕೊಳ್ಳ ಹರಿದು ಅವಾಗಿನ ಕಾಲ ಕಳ್ಳರ ಕಾಟ ಭಾಳ, ಕಳ್ಳರ ಓಡಾಟ ಭಾರಿ ಭಾಳ ಇತ್ತು. ಎಲ್ಲಿ ಕಳ್ಳರು ಅಲ್ಲಿ ಬಂದು ಇದು ಮಾಡ್ತಿದ್ರು ಅಲ್ಲೇ ಇವರು ಗಾಡಿ ಕೊಳ್ಳೋದು ಗೊತ್ತಿರಲಿಲ್ಲ ಅವರಿಗೆ. ಗಿಡಗಳ ಸಾಕಷ್ಟು ಗಿಡ, ಅಲ್ಲಿ ಗಿಡಕ್ಕೆ ಅಡಗಕ್ಕೆ ಆಸರೆ ಇತ್ತು. ಕಳ್ಳ ಬಂದ, ಅಕ್ರಳ ವಿಕ್ರಳ ದೇಹ ನೋಡಿದ್ರೆ ಭಯ ಆಗಬೇಕು ಅಂತ ದಯ. ಯಾಕಂದ್ರೆ ಅವ್ರ ಬಳಿ ಕರುಣೆ ಇರ್ತದೆ. ಬರೀ ಹೊಡಿ ಕೊಲು ಕಸಬ ಇಟ್ಟೆ ಅವ್ರಿಗೆ ಬಿಟ್ಟು ಮತ್ತೇನೂ ಇಲ್ಲ ಅವ್ರಿಗೆ. ಯಾರು ಹೆಂಗಾಗಲ್ಲ, ಯಾಕಂದ್ರೆ ನಾನು ಅಷ್ಟು ಸುಖವಾಗಿರ್ಬೇಕಿದ್ರೆ ಕಳ್ಳರ ಜೀವನ ಇದೆ. ಕೈಯ ಕಡಗದ ಹೊಲಸ ದೇಹದ ನೋಡಿ ಭಯ ಭೀತ ಆಗಲ್ಲ ಮಗಳು. ಅವ ಯಜಮಾನ ನಡಗಕತ್ತ ಬುತ್ತಿ ಬಿಚ್ಚಾರ ತುತ್ತ ಹಾಕ್ಬೇಕನ್ನಕಂತಾರ ಭಯ ಹೊತ್ತು ಬಂದ ಕಳ್ಳ ಇನ್ನು ನಮಗೆ ದುಡಿದಿಲ್ಲ ಅಂದ್ರೆ. ಹುಡುಗ ಏನಿತ್ತಲ್ಲ ಸಣ್ಣ ಮಗು, ಏನು ಭಾವ ಕೂಸಿನ ಮಕ್ಕಳು. ಅದಕ್ಕೆ ಅಂತಾರೆ ಮನುಷ್ಯನೇ ನೀ ಸಂತೋಷವಾಗಿರ್ಬೇಕಾಗಿತ್ತು ಅಂದ್ರೆ ವಾಲ್ಟ್ ವಿಟ್ಮನ್ ಒಂದು ಮಾತು ಹೇಳ್ತಾನೆ, ಮಕ್ಕಳ ಸನಿಪ ಕೊಡು. ಮಕ್ಕಳಿಲ್ಲ ಅಂದ್ರೆ ಗಿಡದ ಸನಿಪ ಹೋಗಿ ಕೊಡು. ಗಿಡ ಏನದಲ್ಲಿ ಕಾಮಿಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮದ ಇಲ್ಲ, ಮಚ್ಚರ ಇಲ್ಲ. ಒಂದು ಎಳೆ ಗಿಡನೂ ನಿನಗೆ ಸಿಗಲಿಲ್ಲ ಅಂದ್ರೆ ಮೈದ ಆಕಳ ಏನು ನೆಲಕ್ಕೆ ಹಾಕ್ತದಲ್ಲ, ಅರ್ಧ ಕಣ್ಣು ಮುಚ್ಚಿರ್ತಿರ್ತದೆ, ಅರ್ಧ ಕಣ್ಣು ತೆಗೆದಿರ್ತಿರ್ತದೆ. ಕಣ್ಣಿನಲ್ಲಿ ಎಂಥ ಪ್ರೇಮ ಅದ ಆಕಳಲ್ಲಿ. ಸುಮ್ಮನೆ ನೀನು ನೋಡ್ದಂಗೆ ಮಾಡ್ತದೆ, ನಿನ್ನಿಂದ ಏನೂ ಬಯಸಂಗಿಲ್ಲ, ನೆಲಕ್ಕೆ ಹಾಕ್ತಿರ್ತದದು. ಅದರ ಸನಿಪ ಕೊಡು, ಇಲ್ಲಾಂದ್ರೆ ಮಕ್ಕಳ ಸನಿಪನ್ನು ಕೊಡು. ಅಂದ್ರೆ ಅಂಥ ಮಕ್ಕಳು ಮುಗ್ಧತೆ ಇರ್ತದೆ. ಆ ಮಗು ಈ ಕಡೆ ತಾಯಿಗಮ್ಮ ನೋಡ್ತು, ಈ ಕಡೆ ಅಜ್ಜಾಗಮ್ಮ ನೋಡ್ತು. ಯಾಕೆ ಇವ್ರು ಹಿಂಗೆ ಕೂತಾರೆ ಅಂದ. ಅವನು ಇತ್ತಿದ್ದಲ್ಲ, ಅವಾಗ ತುತ್ತ ಎತ್ತಿ ತಾಯಿಗೆ ಹಾಕ್ತು. ಹೆಂಗಿತ್ತು ಹುಡುಗನ ಮುಖ, ನಗುತ್ತಾ ಇತ್ತು. ಅದೇ ತುತ್ತನ್ನು ಕಳ್ಳಗೆ ಎತ್ತಿ ಹಾಕದ, ನಕ್ಕ ಹುಡುಗ. ಅವ ಕಳ್ಳು ನಕ್ಕ. ಕಳ್ಳ ತನ್ನ ಕ್ರೂರತ್ವವನ್ನು ಬಿಟ್ಟ, ಹುಡುಗ ಊಟ ಮಾಡಿಸಿಕತ್ತು ಉಳ್ಳಕತ್ತ. ಎದರಿಂದ ಪರಿವರ್ತನ ಆದವ? ಕೂಸಿನಲ್ಲಿ ಎಂಥ ಪ್ರೇಮ ಅದು. ಹಿಂಗೆ ಹೃದಯದೊಳಗೆ ಪ್ರೇಮ ತುಂಬಿ ಬದುಕಿದ್ರೆ ಅಂದ್ರೆ ಕಳ್ಳ ಸಹಿತಕ್ಕೂ ಬದಲಾಗ್ತಾನೆ. ಒಬ್ಬ ಮೋಸ ಮಾಡುವಂಥ ವ್ಯಕ್ತಿ ಕೂಡ ಬಳಗಾಗ್ತಾನೆ. ಹಂಗೆ ಮುಖದಾಗ ನಗೆ ಇರಬೇಕು. ಅವಾಗ ಕಳ್ಳ ಹೇಳ್ತಾನೆ, ನಾನೇ ನಿಮ್ಮ ಊರಿಗೆ ಬಿಟ್ಟು ಬರ್ತೀನಿ. ಎಷ್ಟು ಒಂದು ಬರೀ ಒಂದು ನಗು ಇಡೀ ಅವನ ಕಳ್ಳನ ಜೀವನ ಪರಿವರ್ತನೆ ಮಾಡುತ್ತೆ. ಹಂಗೆ ನಾವು ಒಂದು ಕುಟುಂಬದಾಗ ಹೆಂಗೆ ಬದುಕಬೇಕಾಗಿತ್ತಂದ್ರೆ ನಕ್ಕೋತು ಪ್ರೇಮದಿಂದ ಬದುಕಬೇಕು. ಯಾಕೆ ನಾವು ಏನಾರೇ ದುಃಖ ಪಡೋಕೆ ಏನು ಕಳ್ಕೊಂಡಿದ್ದೇವೆ, ಕಳ್ಕೊಳಕ್ಕೆ ಏನಾರು ಬರೋಕೆ ತಂದಿದ್ದೇವೆ, ಏನೂ ತಂದಿಲ್ಲ ಅಂದ್ಬಳಕ್ಕೆ ಕಳ್ಕೊಳ್ಳೋ ಪ್ರಶ್ನೆಯಲ್ಲಿ ಬರ್ತದೆ. ಅದಕ್ಕೆ ಹೆಂಗೆ ಅಂದ್ರೆ ನಕ್ಕೋತ ಬದುಕದೇ ಇರಿ ಅಂದ್ರೆ ಮತ್ತೆ ಬರೋ ವರ್ಷಕ್ಕೆ ಏನು ರೀ ಮಲ್ಲೇಶ್ವರ ಮತ್ತೆ ಇದಕ್ಕೆ ಅದ್ದೂರಿಯಾಗಿ ನಾವೆಲ್ಲ ಮಾಡೋಣ. ಎಲ್ಲ ಹಿರಿಯರ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ ಸದಾ ಇರಲಿ ಅಂತ ಹೇಳಿ ಇನ್ನು ಪ್ರಸಾದ ತೊಗೊಳ್ದಲ್ರಿ, ಮಂಗಳಾರತಿ ಮಾಡಿ. ಇನ್ನು ಮಂಗಳಾರತಿ ಅಂತಾರೆ ಎಲ್ಲರೂ ಹೂವು ಹಾಕಿ. ಯಾಕೆ ಅಂದ್ರೆ ಹೂವಿನಂತೆ ನಮ್ಮ ಬದುಕು ಆಗಬೇಕು. ಹೆಂಗೆ ಹೂವು ಅರಳುತ್ತದೆ ಹಂಗೆ ನಮ್ಮ ಬದುಕು ಅರಳಬೇಕಾಗಿತ್ತು ಅಂದ್ರೆ ಏನಿರಬೇಕು, ಆವೇಶದ ಬದುಕು. ದುಡುಕಬಾರ್ದು, ಪಟ್ಟನೆ ತಕ್ಷಣ ದುಡುಕಬಾರ್ದು. ಹೆಂಗೆ ಅದು ಪೂರ್ವ ವಿಚಾರ ಮಾಡಿ ಹೆಜ್ಜೆ ಇಡಬೇಕೀಗ. ನಾವು ಒಮ್ಮೆ ದುಡುಕಿ ಜೀವನ ಕಷ್ಟಕ್ಕೆ ಒಳಗೆ ಮಾಡ್ಕೋಬಾರ್ದು. ಅದಕ್ಕೆ ಹಂಗೆ ಹೂವಿನಂತೇನು ಹೂವು ಹಾಕಿ ನಮ್ಮ ಬದುಕು ಹೂವು ಆಗಲಿ ಅಂತ ಹೇಳಿ ಭಾವಿಸ್ಕೊಡ್ತೇವೆ. ಎಲ್ಲರೂ ಹೂವು ಹಾಕಲಿ ಅಂತ ಹೇಳಿ ನನ್ನ ಮಾತನ್ನು ಗುರುಪಾದ ತಲುಪಿಸಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು.